ನಮಸ್ಕಾರ ಎಲ್ರಿಗೂ. ನಾನು ಪ್ರಶಾಂತ್ ಅಂತ. ನಾನು ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಯಾವ್ಯಾವ ಗಿಡಗಳನ್ನ ನಾನು ಪ್ಲಾಂಟ್ ಮಾಡಿದ್ದೀನಿ, ಯಾವ್ಯಾವ ರೀತಿ ಗಿಡಗಳ ನಡುವೆ ಏನು ಅಂತರ ಕೊಟ್ಟಿದ್ದೀನಿ, ಅದನ್ನ ಆಮೇಲೆ ಪ್ರತಿ ಒಂದೊಂದು ವರ್ಷಕ್ಕೆ ಯಾವ್ಯಾವ ರೀತಿ ಬೇರೆ ಬೇರೆ ಚೇಂಜಸ್ ಮಾಡ್ತಾ ಹೋಗುದು. ಯಾಕಂದ್ರೆ ಫಸ್ಟ್ ವರ್ಷನೇ ಎಲ್ಲ ನಾನು ಏನೇನು ಹೇಳಿದ್ದೆ ಮುಂದೆ ಹೇಳ್ತಾ ಹೋಗ್ತೀನಿ, ಅದನ್ನೆಲ್ಲ ಮೊದಲನೇ ವರ್ಷನೇ ಮಾಡಿಲ್ಲ. ಸೊ ಅದು ಒನ್ ಇಯರ್ ಬೈ ಇಯರ್ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಏನೇನ್ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಹತ್ರ ಈ ಟೋಟಲ್ 2 ಎಕರೆಲಿ ಒಂದು 85 ಗಿಡ ತೆಂಗಿನ ಮರ ಇದೆ, 400 ಗಿಡ ಅಡಿಕೆ ಇದೆ, ಒಂದು 90 ಗಿಡ ಬಟರ್ ಫ್ರೂಟ್ ಇದೆ, 10 ಗಿಡ 20 ಗಿಡ ಜಾಯ್ಕಾಯಿ ಇದೆ, ಒಂದು 30 ಗಿಡ ಲಕ್ಷ್ಮಣ ಫಲ ಇದೆ. ಈ ವರ್ಷ ನಾನು ಒಂದು 200 ಗಿಡ ಕೋಕೋ ಹಾಕಿದ್ದೀನಿ ಇದ್ರ ಮಧ್ಯೆನೆ ಅಂತರ ಬೆಳೆಯಾಗಿ. ಆಮೇಲೆ ಒಂದು 1100 ಗಿಡ ಕಾಫಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮೆಣಸು ಹಾಕಿದ್ದೀನಿ, ಎಲ್ಲ ತೆಂಗಿನ ಮರಕ್ಕೆ ಮೆಣಸು ಹಾಕಿದ್ದೀನಿ. ಇದಲ್ದರೆ ಬೇರೆ ಬೆಳೆ ಅದ್ರಾಗಿ ಚಕ್ಕೆ ಇದೆ, ಲವಂಗ ಇದೆ, ಏಲಕ್ಕಿ ಇದೆ, ಸಪೋಟ ಇದೆ, ಕಿತ್ಲೆ ಇದೆ, ಮೋಸಂಬಿ ಇದೆ, ನಿಂಬೆ, ದಾಳಿಂಬೆ ಇದೆ, ವಾಟರ್ ಆಪಲ್ ಇದೆ, ತದನಂತರ ಅಂಜೂರ ಇದೆ. ಈ ತರ ಎಲ್ಲ ಆಲ್ಮೋಸ್ಟ್ ಯಾವ್ಯಾವ ಗಿಡ ಹಣ್ಣಿನ ಗಿಡಗಳು ಇದೆ ಎಲ್ಲ ಅದು ನಮ್ಮ ಮನೆ ಬಳಕೆಗೆ ಏನಾದ್ರು 1-2 ಗಿಡ ಇದೆ. ಮೇಜರ್ ಕ್ರಾಪ್ ಆಗಿ ಅಡಿಕೆ ಇದೆ, ತೆಂಗಿದೆ, ಬಟರ್ ಫ್ರೂಟ್ ಇದೆ, ಕೋಕೋ ಇದೆ, ಕಾಫಿ ಇದೆ, ಮೆಣಸಿದೆ, ನಂತರ ಲಕ್ಷ್ಮಣ ಫಲನೂ ಇದೆ. ಲಕ್ಷ್ಮಣ ಫಲ ಒಂದು 30-40 ಗಿಡ ಇದೆ. ತೆಂಗಿನ ತೋಟದ ಒಳಗಡೆ ಯಾವ ರೀತಿ ಆರ್ಗನೈಸ್ ಮಾಡಿ ಯಾವ ಗಿಡಗಳ ಮಧ್ಯೆ ಅಂತರ ಬೆಳೆಯಾಗಿ ಯಾವ್ಯಾವ ರೀತಿ ಎಷ್ಟೆಷ್ಟು ಅಂತರ ಕೊಟ್ಟು ಯಾವ ರೀತಿಯ ಪ್ಲಾಂಟ್ ಮಾಡಿದ್ವಿ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾನು ಈಗ 4 ತೆಂಗಿನ ಮರ ತಗೊಂಡ್ರೆ, ತೆಂಗಿನ ಮರದ ಮಧ್ಯ ಸಾಲ ಇದೆಯಲ್ಲ, ಆಲ್ಮೋಸ್ಟ್ 14 ಅಡಿ 15 ಅಡಿ ಬರುತ್ತೆ. ಆ ಸಾಲಲ್ಲಿ ಮಧ್ಯ ಸಾಲಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ, ನಾರ್ತ್ ಟು ಸೌತ್ಗೆ, ಆ ಡಿಸ್ಟೆನ್ಸ್ಗೆ ಒಂದು 7 ಅಡಿ 8 ಅಡಿಗೆ ಒಂದೊಂದು ಅಡಿಕೆ ಕೂರ್ಸಿದೀನಿ. ಒಂದೇ ಸಾಲು, ಎರಡು ಸಾಲು ಬರಲ್ಲ, ಜಸ್ಟ್ ಒಂದ್ ಸಾಲು ಮಾತ್ರ ಅಡಿಕೆ ಇದೆ 2 ತೆಂಗಿನ ಮರದ ಮಧ್ಯ. ಸೊ 8 ಅಡಿ ಅಡಿಕೆ ಬರುತ್ತೆ. ಅದ ನಂತರ ಪೂರ್ವದಿಂದ ಪಶ್ಚಿಮಕ್ಕೆ ತಗೊಂಡ್ರೆ ಒಂದೇ ಒಂದು ಸಾಲು ಮಾತ್ರ ಅಡಿಕೆ ಬರೋದು. ಒಂದೇ ಒಂದು ಸಾಲು ಅಡಿಕೆ, ಅದು 15 ಅಡಿಗೆ ಒಂದು ಅಡಿಕೆ ಬರುತ್ತೆ. ದಕ್ಷಿಣದಿಂದ ಉತ್ತರಕ್ಕೆ 7 ಅಡಿಗೆ ಅಡಿಕೆ ಇದೆ. ಅದೇ ಪೂರ್ವದಿಂದ ಪಶ್ಚಿಮಕ್ಕೆ 15 ಅಡಿ ಅಡಿಕೆ ಬರುತ್ತೆ, ಅಡಿಕೆ ಡಿಸ್ಟೆನ್ಸ್. ಇದಾಯ್ತು, ಇದು ಅಡಿಕೆ ಮತ್ತೆ ತೆಂಗಾಯ್ತು. ಈ ಎರಡು ಅಡಿಕೆ ಮಧ್ಯೆ ನೀವು ನೋಡ್ಬೋದು, ಈ 2 ಅಡಿಕೆ ಮಧ್ಯೆ 15 ಅಡಿ ಜಾಗ ಇದೆ. ಅದ್ರ ಮಧ್ಯೆ ಏನ್ ಮಾಡಿದೀನಿ, ಒಂದು ಬಟರ್ ಫ್ರೂಟ್ ಕೂರ್ಸಿದೀನಿ. ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಈ ಅಡಿಕೆಯಿಂದ ಆ ಅಡಿಕೆಗೆ ಎಗೇನ್ ನೋಡಿ, ನೀವು ನೋಡ್ಬೋದು ಇಲ್ಲಿ ಈ ಅಡಿಕೆಯಿಂದ ನೆಕ್ಸ್ಟ್ ಅಡಿಕೆ 15 ಅಡಿ ಇದೆ, ಅದ್ರ ಮಧ್ಯೆ ಒಂದು ಬಟರ್ ಫ್ರೂಟ್ ಕೂರ್ಸಿದೀನಿ. ಸೊ ಈ 2 ಬಟರ್ ಫ್ರೂಟ್ ಗಳ ಮಧ್ಯೆ ಡಿಸ್ಟೆನ್ಸ್ ಎಷ್ಟಾಯ್ತು ಅಂದ್ರೆ 15 ಅಡಿ ಆಗುತ್ತೆ, 15-14 ಅಡಿ ಬರುತ್ತೆ. ಸ್ವಲ್ಪ ಹತ್ರ ಆಗ್ಬೋದು, 1 ಅಡಿ 2 ಅಡಿ, ಬಟ್ ಓಕೆ. ಅಂದ್ರೆ ಗ್ರಾಫ್ಟೆಡ್ ಗಿಡ ಕೂರ್ಸೋದ್ರಿಂದ ಅದು ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈಗ ನೋಡಿ ನೀವು, ಇದು ನಾವು ಫಸ್ಟ್ ಇಯರ್ ಪ್ಲಾನ್ ಮಾಡಿದ್ದು, ಬಟ್ ಫಸ್ಟ್ ಇಯರ್ ಅಡಿಕೆ ಹಾಕ್ತೆ ಜೊತೆ. ಓಕೆ, ನೀವು ಇನ್ನೊಂದು ಹೇಳ್ಬೇಕು ಅಂದ್ರೆ, ಬಟರ್ ಫ್ರೂಟ್ ಇದೆಯಲ್ಲ, ಬಟರ್ ಫ್ರೂಟ್ ಜಾಗದಲ್ಲಿ ಸ್ವಲ್ಪ ಜಾಯ್ಕಾಯಿ ಇದೆ, ಜಾಯ್ಕಾಯಿ ಬದಲು ಆಪಲ್ ಇದೆ, ಆಪಲ್ ಬದಲು ಲಕ್ಷ್ಮಣ ಫಲ ಇದೆ, 90% ಬಟರ್ ಫ್ರೂಟ್ ಗಿಡ ಇದೆ. ಸೊ ಫಸ್ಟ್ ಇಯರ್ ನಾನು ಜಾಯ್ಕಾಯಿ ಗಿಡ ಹಾಕ್ತೆ. ಜಾಯ್ಕಾಯಿ ಗಿಡ ತುಂಬಾ ಆಲ್ಮೋಸ್ಟ್ 100 ಗಿಡ ಹಾಕಿದ್ದೆ. 100 ಗಿಡದಲ್ಲಿ 90% ಗಿಡಗಳು ಹೋದು, ಅಂದ್ರೆ ಬರ್ಲಿಲ್ಲ. ಏನಕ್ಕೆ ಅಂದ್ರೆ ಅದಕ್ಕೆ ಹೈಟ್ ಇರ್ಲಿಲ್ಲ, ಆಮೇಲೆ ಬಾಳೆ ಹಾಕಿದ್ದು ಬಾಳೆನೂ ಬಂದಿರ್ಲಿಲ್ಲ. ಅದಕ್ಕೆ ಜಾಯ್ಕಾಯಿ ಗಿಡಕ್ಕೆ ತುಂಬಾ ನೆರಳು ಬೇಕು. ಸೊ ನಮ್ಮ ಹತ್ರ ನೆರಳಿರ್ಲಿಲ್ಲ, ಹಾಗಾಗಿ ಜಾಯ್ಕಾಯಿ ಗಿಡ 90% ಗಿಡಗಳು ಹೋದು, ಒಂದು 10-15 ಗಿಡ ಉಳ್ಕೊಂಡಿದೆ ಅಷ್ಟೇ. ಸೆಕೆಂಡ್ ಇಯರ್ ಏನ್ ಮಾಡಿದೆ, ನಾನು ಬಟರ್ ಫ್ರೂಟ್ ಹಾಕ್ತೆ. ಬಟರ್ ಫ್ರೂಟ್ ಬೀಜದ ಗಿಡ ತಂದು ಹಾಕ್ತೆ, ಅದು ತುಂಬಾ ಹೈಟ್ ಗಿಡ ತಂದು ಹಾಕ್ತೆ. ಅದು ಸೊ ಅದ್ರಲ್ಲೂ ಪ್ರಾಬ್ಲಮ್ ಆಯ್ತು, ಬರ್ಲಿಲ್ಲ. ಅದನ್ನ ನೆಕ್ಸ್ಟ್ ಇಯರ್ ನಾನು ಚೆಟ್ಟಿಹಳ್ಳಿಗೆ ಹೋಗಿ ಬಟರ್ ಫ್ರೂಟ್ ತಂದೆ, ಗ್ರಾಫ್ಟೆಡ್ ಗಿಡಗಳನ್ನ. ಅಲ್ಲೂ ಸ್ವಲ್ಪ ಮೇಂಟೆನೆನ್ಸ್ ತಪ್ಪು ಮಾಡಿದೆ, ಹಂಗಾಗಿ ಸೆಕೆಂಡ್ ಇಯರ್ ಸ್ವಲ್ಪ ಗಿಡಗಳು ಹೋದು. ಅದ ನಂತರ ನಾನು ಏನೇನು ಪ್ರಾಬ್ಲಮ್ಗಳಿದೆ ಅದನ್ನ ರೆಕ್ಟಿಫೈ ಮಾಡಿ ಅದನ್ನ ಸಾಲ್ವ್ ಮಾಡ್ಕೊಂಡು ಬಟರ್ ಫ್ರೂಟ್ ಗಿಡ ನೆಟ್ಟು, ಅದಾದ್ಮೇಲೆ ಕ್ಲೀನ್ ಆಗಿ ಬರ್ತಾ ಇದೆ. ನಾನು ಬಟರ್ ಫ್ರೂಟ್ ವಿಡಿಯೋನೇ ಬೇರೆ ಮಾಡ್ತೀನಿ, ಯಾವ ತರ ಅದನ್ನ ಮೇಂಟೈನ್ ಮಾಡ್ಬೇಕು, ಯಾವ ತರ ಇಲ್ಲಿ ತರಬೇಕು, ಅದನ್ನ ಹೆಂಗ್ ನೋಡ್ಕೋಬೇಕು ಫಸ್ಟ್ 2 ವರ್ಷ, ಅದನ್ನ ನಾನು ಬೇರೆ ವಿಡಿಯೋ ಮಾಡ್ತೀನಿ. ಸೊ ಹಂಗಾಗಿ ನಾನು ಈಗ ಒಂದು ಆಲ್ಮೋಸ್ಟ್ 3 to 4 years ಜರ್ನಿ ಈ ತರ ಬಂದು ನೋಡಿ. ಇದು ಈ ವರ್ಷ ಹಾಕಿರೋದು, ಇದು ಹೋಗಿತ್ತು ಬೇರೆ ಗಿಡ, ಇಲ್ಲಿ ರಂಬುಟಾನ್ ಹಾಕಿದ್ದೆ, ರಂಬುಟಾನ್ ಗಿಡ ಹೋಗಿದೆ. ಹಂಗಾಗಿ ಅದ್ರ ಬದಲು ಈ ಬಟರ್ ಫ್ರೂಟ್ ನ ಈ ವರ್ಷ ಕೂರ್ಸಿರೋದು. ಅದು ನೀವು ನೋಡ್ಬೋದು, ಅದು 2 ವರ್ಷ ಆಗಿದೆ. ಅದು ಬೀಜದ ಗಿಡ ಚೆನ್ನಾಗಿ ಬಂದಿದೆ. ಸೊ ಹೀಗೆ ವರ್ಷ ಇಂಪ್ರೂವ್ ಮಾಡ್ಕೊಂಡು, ಅಂದ್ರೆ ಏನೇನ್ ತಪ್ಪುಗಳು ಮಾಡಿದ್ದು ಅದನ್ನ ತಿದ್ಕೊಂಡು
ಮುಂದೆ ಬೇರೆ ಏನೇನ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದು. ಲಾಸ್ಟ್ ಇಯರ್ ನಾನೊಂದು 10 ಗಿಡ ಕಾಫಿ ಹಾಕಿದ್ದೆ ನೋಡಿ. ಇದು ಚಂದ್ರಗಿರಿ ಅನ್ಸುತ್ತೆ. ನನಗೆ ಯಾವ್ದು, ಯಾಕೆಂದ್ರೆ ನರ್ಸರಿಯಿಂದ ತಂದಿದ್ದು ನಂಗೆ ಯಾವ್ದು ಅಂತ ಐಡಿಯಾ ಇರಲಿಲ್ಲ. ನೋಡಿ, 1 ವರ್ಷಕ್ಕೆ ಈ ಗಿಡ ಕಾಫಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಹಾಗೆ ಅದರಿಂದ ನಾನು ಏನ್ ಮಾಡಿದೆ, ಈ ವರ್ಷ ಎಲ್ಲದಕ್ಕೂ ಕಾಫಿ ಹಾಕೋಣ ಅಂತ ಇಂಟರ್ ಕ್ರಾಪ್ ಆಗಿ ಯೋಚನೆ ಮಾಡಿದೆ. ಸೊ ನೀವು ನೋಡಿ, ಈಗ ಈ ಸಾಲಲ್ಲಿ ಬಟರ್ ಫ್ರೂಟ್ ಸಾಲ್ ಇದೆಯಲ್ಲ, ಈ ಸಾಲಲ್ಲಿ ಎಲ್ಲಾ 8 5 ಅಡಿ 6 ಅಡಿಗೆ ಕಾಫಿ ಕೂರ್ಸಿದೀನಿ ನೋಡಿ. ಇಲ್ಲಿ ಈ ವರ್ಷ ಕೂರ್ಸಿರೋ ಕಾಫಿ ಇಲ್ಲಿದೆ. ಅದೇ ರೀತಿ ಕಂಟಿನ್ಯೂ ಆಗಿದೆ. ನೀವು ನೋಡ್ಬೋದು, ಇಲ್ಲೊಂದು ಕಾಫಿ ಇದೆ. ಮತ್ತೆ ತೆಂಗಿ ಮರ ಸ್ಟ್ರೈಟ್ ಇದೆಯಲ್ಲ, ತೆಂಗಿ ಮರ ಮತ್ತೆ ಅಡಿಕೆ ಮರ ಸ್ಟ್ರೈಟ್ ಇದೆ. ಅಲ್ಲಿ ನಾನು ಏನ್ ಮಾಡಿದೀನಿ, ಕೋಕೋ ಹಾಕಿದೀನಿ ನೋಡಿ. ಇದು ಹಾಕಿ ಕೋಕೋ ಹಾಕಿ 2 ವರ್ಷ ಆಯ್ತು, 2 ತಿಂಗಳಾಯ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಹಂಗಾಗಿ ಕೋಕೋ, ಕಾಫಿ, ಮೆಣಸು ಎಲ್ಲಾನು ಹಾಕೋದಕ್ಕೆ ಇಂಟರ್ ಕ್ರಾಪ್ ಆಗೋಕ್ಕೆ ಪ್ಲಾನ್ ಮಾಡಿ ಈ ವರ್ಷ ಕೋಕೋ ಮತ್ತೆ ಕಾಫಿ ಹಾಕಿದೀನಿ. ಅದೇ ರೀತಿ ನೋಡ್ರಿ, 2 ಅಡಿಕೆ ಇದೆಯಲ್ಲ, ಇಲ್ಲಿ ಅಡಿಕೆ ಇಲ್ಲ, ಈಗ ಚೆರ್ರಿ ಇದೆ. ಇಲ್ಲಿ ಚೆರ್ರಿ ಗಿಡ ಇದು. ಯಾಕೆಂದ್ರೆ ಅಡಿಕೆ ಹೋಗಿದೆ, ಅದ್ರ ಬದಲು ಬೇರೆ ಇದು ಹದ ಆಗಿ ಬಿಟ್ಟಿರುವಂತ ಗಿಡ. ಈ 2ರ ಮಧ್ಯೆ ಕಾಫಿ. ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು, ಇವೆರಡರ ಮಧ್ಯೆ ಇನ್ನೊಂದು ಕಾಫಿ ಇದೆ ಇಲ್ಲಿ. ಸೊ ಅದೇ ರೀತಿ 2 ಅಡಿಕೆ ಮಧ್ಯೆ ಒಂದೊಂದು ಕಾಫಿ ಕೂರಿಸ್ತಾ ಹೋಗಿದ್ದೀನಿ. ಈಗೇನು ತೆಂಗಿನ ಮರದ ಸಾಲಲ್ಲೂ ಕಾಫಿ ಇದೆ, ಬಟರ್ ಫ್ರೂಟ್ ಸಾಲಲ್ಲೂ ಕಾಫಿ ಇದೆ.